ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. HSTR, GPSTR ಮತ್ತು PSTR ಸಂಬಂಧಪಟ್ಟಂತೆ ಏನು CSE ಅಂದರೆ ಶಿಕ್ಷಣ ಇಲಾಖೆ ಕೇಂದ್ರ ದಾಖಲಾತಿ ಘಟಕ ಏನು ಮಾಡಿದೆ, ನಿಮಗೆ ಒಂದು ಸಿಲೆಬಸ್ ಅನ್ನು ನೀಡಿದೆ ಕನ್ನಡ ಸಂಬಂಧಪಟ್ಟಂತೆ. ಆ ಸಿಲೆಬಸ್ ಸಂಬಂಧಪಟ್ಟಂತೆ ನೀವೇನನ್ನ ಓದಿರ್ತೀರ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುವಂತೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ದಿನನಿತ್ಯ ನೀಡ್ತಾ ಬರ್ತೀನಿ. ಇದು ಸಂಭಾವನೀಯ ಪ್ರಶ್ನೆಗಳಾಗಿರ್ತವೆ ಪರೀಕ್ಷೆಗೆ. ಹಾಗಾಗಿ ಯಾವ ಒಂದಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡ್ತಕ್ಕಂತಹ ಏನು ಘಟಕಗಳಿದೆ, ಅಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂತಹ ಒಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಅವರನ್ನ ಸಂಪರ್ಕಿಸಿ ಅವರ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರು ಒಂದಷ್ಟು ಪ್ರಶ್ನೆಗಳನ್ನ ಮೊದಲು ನೀಡಿದ್ರು, ಸ್ವಲ್ಪ ಕಠಿಣವಾದಂತಹ ಪ್ರಶ್ನೆಗಳನ್ನ ನೀಡಿದ್ರು. ಹಾಗಾಗಿ ಈಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಸರಳವಾದ ಪ್ರಶ್ನೆಗಳನ್ನ ನೀಡ್ತಾ ಇದ್ದೀನಿ. ಒಂದಷ್ಟು ಕಠಿಣ ಮತ್ತು ಸರಳ ಮಿಶ್ರಿತವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ದಿನ ನಾವು ಬಿಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಇದು ನಿಮಗೆ ರಿವಿಷನ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂತ ಸಂದರ್ಭಗಳಲ್ಲಿ, ನೀವು ಬಟ್ಟೆ ಒಗೆಯುವಂತಹ ಸಂದರ್ಭಗಳಲ್ಲಿ, ಹೆಣ್ಮಕ್ಳು ಸಣ್ಣ ಪುಟ್ಟ ಕೆಲಸಗಳಂತ ಮಾಡಿರ್ತಕ್ಕಂತಹ ಸಂದರ್ಭಗಳಲ್ಲಿ, ಟ್ರಾವೆಲಿಂಗ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವೇನ್ ಮಾಡೋದು, ಆರಾಮಾಗಿ ಹೆಡ್ಫೋನ್ ಹಾಕೊಂಡು ಈ ವಿಡಿಯೋಗಳನ್ನ ಕೇಳ್ಬೋದು. ಆಗ ನಿಮ್ಗೆ ರಿವಿಷನ್ ಆದಂಗೆ ಆಗುತ್ತೆ. ನಾನು ಎಷ್ಟರ ಮಟ್ಟಿಗೆ ಓದಿದ್ದೀನಿ, ಏನೆಲ್ಲ ತಪ್ಪುಗಳಾಗ್ತಾ ಇದೆ, ಏನೆಲ್ಲ ಗೊಂದಲಗಳಿದೆ, ಎಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಹಕಾರಿಯಾಗುತ್ತೆ. ಆದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ. ನೀವು ಸಬ್ಸ್ಕ್ರಿಪ್ಷನ್ ಆದ್ರೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಈಗ ನಾವು ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಪಂಪ ಪೂರ್ವಯುಗ ಮತ್ತು ಪಂಪಯುಗದಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳು 1ರಿಂದ 6 ಪ್ರಶ್ನೆಗಳಿದೆ. ನೋಡೋಣ. ನಿಮ್ಗೆ ಪ್ರತಿಯೊಂದು ಭಾಗವನ್ನ ಕಟ್ ಮಾಡಿ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲವನ್ನ ಕೂಡ ಈ ಒಂದು ಪರೀಕ್ಷೆ ಆಗಸ್ಟ್ ಒಳಗಡೆಗೆ ಮುಗಿಸಿಕೊಡುವಂತಹ ಪ್ರಯತ್ನವನ್ನ ನಾನು ಖಂಡಿತ ಮಾಡ್ತೀನಿ. ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾವ್ಯದೋಷ ಮತ್ತು ಕಾವ್ಯ ಗುಣಗಳ ವಿವೇಚನೆ ಮಾಡುವಾಗ ಪದನರಿದು ನುಡಿದುದಾರರಿಯಲಂ ಎಂಬ ಪದ್ಯ ಭಾಗದ ಮೂಲಕ ಶ್ರೀ ವಿಜಯನು ಕನ್ನಡಿಗರ ಕುರಿತು ಧ್ವನಿಸುವ ಪ್ರಧಾನ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲಕ್ಷಣ ಯಾವುದು? ಆಪ್ಷನ್ ಎ, ಕನ್ನಡಿಗರು ಲಿಖಿತ ಸಾಹಿತ್ಯದಲ್ಲಿ ಮಾತ್ರ ಪರಿಣಿತರು. ಆಪ್ಷನ್ ಬಿ, ಸಂಸ್ಕೃತ ಶಾಸ್ತ್ರಗಳಲ್ಲಿ ಯಥಾವತ್ತಾಗಿ ಅಂಧಾನುಕರಣೆ ಮಾಡುವ ಪ್ರವೃತ್ತಿ. 3ನೇದು, ಕಾವ್ಯ ಪ್ರಯೋಗ ಪರಿಣಿತಿಗಳಾದ ಸಹೃದಯ ಸಂವೇದನೆ ಮತ್ತು ದೇಶಿ ಪ್ರಜ್ಞೆ ಕೇವಲ ರಾಜ ಆಸ್ಥಾನದ ವಿದ್ವತ್ ಸಭೆಗಳಿಗೆ ಮಾತ್ರ. ಭಾಷಾ ಸಾಮರ್ಥ್ಯ. ಈ ರೀತಿ ನಿಮ್ಗೆ 4 ಆಪ್ಷನ್ಗಳಿದೆ. ನಿಮ್ಗೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇದಕ್ಕೆ ಎಕ್ಸ್ಪ್ಲೇಷನ್ ನೋಡೋಣ, ವಿವರಣೆಯನ್ನ ನೋಡೋಣ. ವಿವರಣೆಯನ್ನ ನೋಡೋದ ಮೊದಲನೇದು ವಿವರಣೆ. ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾವ್ಯ ಗುಣಗಳ ವಿವೇಚನೆ ಮಾಡುವಾಗ ಪದನರಿದು ನುಡಿದುದಾರರಿಯಲಂ ಎಂಬ ಪದ್ಯ ಭಾಗದ ಮೂಲಕ ಶ್ರೀವಿಜಯನು ಕನ್ನಡಿಗರ ಕುರಿತು ಧ್ವನಿಸುವ ಪ್ರಧಾನ ಸಾಂಸ್ಕೃತಿಕ ಸಾಹಿತ್ಯ ಲಕ್ಷಣ ಯಾವುದು? ಅಂಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ರಾಷ್ಟ್ರಕೂಟ ನೃಪತುಂಗನ ಆಸ್ಥಾನದ ಕವಿ ಶ್ರೀವಿಜಯನು ಕನ್ನಡದ ಉಪಲಬ್ಧ ಪ್ರಥಮ ಲಕ್ಷಣ ಗ್ರಂಥವಾದಂತಹ ಕವಿರಾಜ ಮಾರ್ಗ. ಇದು ವೆರಿ ಇಂಪಾರ್ಟೆಂಟ್. ಇದು ಎಲ್ಲರೂ ಗೊತ್ತಿರತಕ್ಕಂಥದ್ದು. ಸರಳವಾದಂತಹ ಉತ್ತರ ಕನ್ನಡದ ಪ್ರಥಮ ಲಾಕ್ಷಣಿಕ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಇದು ಬರೆದಂತವನು ಶ್ರೀ ವಿಜಯ. ಕನ್ನಡಿಗರ ಭಾಷಾ ಪ್ರೌಢವನ್ನು ಕೊಂಡಾಡ್ತಾ ಇದರಲ್ಲಿ ಪದನರಿದು ನುಡಿದುದಾರರಿಯಲಂ ಮಾರ್ಪರ್ ಕಾವ್ಯ ಪ್ರಯೋಗ ಮಂಡಿಗಳು ಚಿದರಲ್ ನಿಜ ಪದವನ್ನರಿದು ನುಡಿಲಿಕ್ಕೆ ಕನ್ನಡಿಗರ್. ನಾವು ಆಪ್ಷನಲ್ ಕನ್ನಡ ವಿದ್ಯಾರ್ಥಿ ಆಗಿರೋದ್ರಿಂದ ಈ ತರದ ವಿಚಾರಗಳನ್ನು ಕನ್ನಡಿಗರಿಗೆ ಬಹಳ ಖುಷಿಯನ್ನು ಕೊಡುತ್ತೆ. ಈ ತರ ಹೇಳಿರ್ತಕ್ಕಂಥದ್ದು ಅಂದ್ರೆ ಕನ್ನಡಿಗರು ಏನೂ ಕಲಿಯದೆ, ತನ್ನ ಏನೋ ಅಕ್ಷರಗಳ ಅಂದ್ರೆ ಶಾಲೆಗೆ ಹೋಗದೆ ಕಲಿಯದೆ ಕಾವ್ಯ ಪ್ರಯೋಗವನ್ನ ಮಾಡ್ತಾ ಇದ್ರು, ಬರಿತಾ ಇದ್ರು, ಅಂದ್ರೆ ಕಟ್ತಾ ಇದ್ರು, ಪದ ಕಟ್ತಾ ಇದ್ರು ಎಂಬ ವಿಚಾರವನ್ನ ಹೇಳ್ತಾನೆ. ಕನ್ನಡಿಗರು ಯಾವುದೇ ಸಂಸ್ಕೃತ ವ್ಯಾಕರಣ ಶಾಸ್ತ್ರಗಳನ್ನು ಔಪಚಾರಿಕವಾಗಿ ಕಲಿಯದಿದ್ದರೂ ಸಹಜವಾಗಿ ಕಾವ್ಯದ ಅರ್ಥ ಮತ್ತು ಧ್ವನಿಯನ್ನು ಗ್ರಹಿಸುವ ಸಹೃದಯ ಸಂವೇದನೆ ಮತ್ತು ಸೂಕ್ತ ಸಂದರ್ಭದ ಪದಗಳನ್ನು ತೂಗಿ ಎಳೆದು ಪ್ರಯೋಗಿಸುವಂತಹ ದೇಸಿ ಪ್ರಜ್ಞೆಯನ್ನ ರಕ್ತಗತವಾಗಿ ಬಂದಿದೆ. ನಮಗೆ ಕಾವ್ಯ ಕಟ್ಟುವಂಥದ್ದು ಬ್ಲಡ್ ಅಲ್ಲೇ ಬಂದಿದೆ ಎಂಬ ಮಾಹಿತಿಯನ್ನ ಹೇಳ್ತಕ್ಕಂಥದ್ದು ಕವಿರಾಜ ಮಾರ್ಗಗಳಿದೆ. ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ ಕಾವ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಪದವನ್ನ ಕಟ್ತಕ್ಕಂಥದ್ದು ಬ್ಲಡ್ ಅಲ್ಲೇ ಇದೆ ಎಂಬ ದೇಸಿ ಪ್ರಜ್ಞೆಯನ್ನ ಹೇಳಿರ್ತಕ್ಕಂಥದ್ದು ಕವಿರಾಜ ಮಾರ್ಗದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ 2ನೆಯ ಪ್ರಶ್ನೆ. ಒಡ್ಡರಾದರೆ ಗದ್ಯಕೃತಿಯ ಸ್ವರೂಪ ಮತ್ತು ಆಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸಂಶೋಧನಾತ್ಮಕವಾಗಿ ಅತ್ಯಂತ ನಿಖರವಾಗಿದೆ?
ಒಡ್ಡರಾಧನೆ ಗದ್ಯ ಕೃತಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥದ್ದು. ಇದು ಹರಿಶಣನ ಸಂಸ್ಕೃತದ ಬೃಹತ್ ಕಥಾಕೋಶದ ನೇರ ಭಾಷಾಂತರ. ಇದು ಶಿವಾರ್ವನ ಪ್ರಾಕೃತ ಭಗವತಿ ಆರಾಧನಾ ಗ್ರಂಥದ ಕವಚ ಭ್ರಾಚಿಷ್ಣು ಟೀಕೆಯನ್ನು ಆಧರಿಸಿದ 19 ಸುದೀರ್ಘ ಕಥೆಗಳ ಸಂಕಲನ. ಇದು ಕೇವಲ ಗುಣಬದ್ಧ ಆಚಾರ್ಯರ ಉತ್ತರ ಪುರಾಣದ ಕಥಾಭಾಗಗಳನ್ನು ಮಾತ್ರ ಒಳಗೊಂಡಿದೆ. ಇದರಲ್ಲಿ ಬರುವ ಉಪಸರ್ಗ ಮತ್ತು ಸನ್ಯಾಸನಗಳ ವಿವರ ವೈದಿಕ ಯಜ್ಞ ವಿಧಿಗಳನ್ನ ಸಮರ್ಥಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೂ ಕೂಡ ಆಪ್ಷನ್ ಬಿ ಆಗ್ಬೋದಾ? ನೋಡಿ, ಸರಿಯಾದ ಉತ್ತರ ಇದಕ್ಕೂ ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ. ಒಡ್ಡರಾಧನೆ ಕ್ರಿಸ್ತಶಕ 1920 ಸುಮಾರಿಗೆ. ಇದರ ಕರ್ತ ಶಿವಕೋಟಾಚಾರ್ಯ ಅಥವಾ ಬ್ರಹ್ಮಶಿವ ಅಂತಲೂ ಕೂಡ ನಿಮಗೆ ಕೆಲವೊಂದು ಆಪ್ಷನ್ಗಳಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಅಂತ ಸಿಕ್ಕಿರತಕ್ಕಂಥ ಮೊದಲನೆಯ ಗದ್ಯ ಕೃತಿ ಯಾವುದು ಅಂದ್ರೆ ನಮ್ಗೆ ಸದ್ಯಕ್ಕೆ ಅದು ಶಿವಕೋಟಾಚಾರ್ಯನ ಒಡ್ಡರಾಧನೆ. ಇದು ಶಿವಾರ್ವನ ಪ್ರಾಕೃತ ಪ್ರಾಚೀನ ಗ್ರಂಥ ಭಗವತಿ ಆರಾಧನಾ ಬೃಹದಾರಾಧನಾ ಮೇಲನ ಕವಚ ಭ್ರಾಚಿಷ್ಣು ಸಂಸ್ಕೃತ ಟೀಕೆಯನ್ನ ಆಧರಿಸಿ ರಚಿತವಾಗಿದೆ. ನೀವು 4 ಆಪ್ಷನ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಆ ಆಪ್ಷನ್ಗಳಿರ್ತಕ್ಕಂಥ ಗೊಂದಲಗಳನ್ನ ಇಲ್ಲಿ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ 4 ಆಪ್ಷನ್ಗಳು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಮುಂದಿನ ಎಕ್ಸಾಮ್ ಅಲ್ಲಿ ಆತರ ಆಪ್ಷನ್ಗಳನ್ನೇ ಪ್ರಶ್ನೆಗಳಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ರಾಜರು ಮತ್ತು ಸಾಮಾನ್ಯ ಶ್ರಾವಕರು ಎದುರಿಸಿದ ಅಂದ್ರೆ ಜೈನ ಧರ್ಮದ ಅನುಸರಿಸತಕ್ಕಂತಹ ಶ್ರಾವಕರು ಅಂದ್ರೆ ಜೈನ ಧರ್ಮವನ್ನ ಅನುಸರಿಸಿದಂತಹ ಮುನಿಗಳನ್ನ 19 ಉಪಸರ್ಗಗಳಲ್ಲಿ ಅಂದ್ರೆ ಏನಾದ್ರು ಅವ್ರದ್ದೊಂದು ಉಪಸರ್ಗ ಇರುತ್ತೆ, ಅದನ್ನ 19 ಉಪಸರ್ಗ ಘೋರ ಕಷ್ಟ ಪರೀಕ್ಷೆಗಳಿರ್ತವೆ ಅವುಗಳನ್ನ ಮತ್ತು ಸನ್ಯಾಸನ ಅವರ ಸಲ್ಲೇಖನ ರಥದ ಮುಕ್ತಿ ನಿರ್ವಾಣ ಹೊಂದುವಂಥದ್ದು ಏನು ಬೌದ್ಧ ಧರ್ಮ ಕರಿತೀವಿ ಅದನ್ನ ಇಲ್ಲಿ ಸನ್ಯಾಸನ ಅಂತ ಕರೀತಾರೆ. ಅಂಥದ್ದೆಲ್ಲವನ್ನ ಕೂಡ ಕಥೆಗಳನ್ನ ಹಳೆಗನ್ನಡದಲ್ಲಿ ಸಹಜ ಆಡುನುಡಿಯ ಲಯದಲ್ಲಿ ಅತ್ಯಂತ ನಾಟಕೀಯವಾಗಿ ನಿರೂಪಿಸಲಾಗಿದೆ. ಒಡ್ಡರಾಧನೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ, ನಮಗೆ ಉಪಲಬ್ಧ ಆಗಿರ್ತಕ್ಕಂತಹ ಗದ್ಯ ಕೃತಿ. ಇದುವರೆಗೂ ಕೂಡ ಯಾರು ಕೂಡ ಸಿನಿಮಾದಲ್ಲೂ ಕೂಡ ಇಷ್ಟೊಂದು ಟ್ವಿಸ್ಟ್ ಅಥವಾ ಒಳ ಕಥೆಗಳಿರ್ತಕ್ಕಂಥದ್ದು ನಾವೆಲ್ಲೂ ಕೂಡ ನೋಡಿಲ್ಲ. ಅಷ್ಟು ಸುಂದರವಾದಂತಹ ಸಾಹಿತ್ಯಿಕವಾಗಿ ಒಂದು ಅತ್ಯುತ್ತಮವಾದಂತಹ ಕೃತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 3ನೆಯ ಪ್ರಶ್ನೆ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ನೆನೆದಿರಣ್ಣ ಭಾರತದೊಳಿಂಪೆರರಂ ಎಂಬ ಪ್ರಸಿದ್ಧ ಪದ್ಯದಲ್ಲಿ ಕರ್ಣನ ತ್ಯಾಗ ಗುಣಗಳನ್ನು ಕೊಂಡಾಡುವ ಪಂಪನ ಕಾವ್ಯ ಧರ್ಮದ ವೈಶಿಷ್ಟ್ಯವೇನೋ? ತನ್ನ ಕಾವ್ಯ ಧರ್ಮವನ್ನ ಯಾವ ರೀತಿ ಈ ಒಂದು ಪದದಲ್ಲಿ ತಿಳಿಸಿದ್ದಾನೆ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಅನ್ನೋದನ್ನ ನೋಡೋಣ. ತನ್ನ ಆಶ್ರಯದಾತ ಹರಿಕೇಶನ ಕೇವಲ ಅರ್ಜುನನಿಗೆ ಮಾತ್ರ ಸಮೀಕರಿಸದೆ ಕರ್ಣನ ಔದಾರ್ಯವನ್ನು ಸ್ವತಂತ್ರ ಮಾನವೀಯ ಮೌಲ್ಯವಾಗಿ ಎತ್ತಿ ಹಿಡಿದಿದ್ದಾನೆ. ಎ. ಆಪ್ಷನ್ ಬಿ, ವ್ಯಾಸ ಭಾರತ ಕಥಾತಂತ್ರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಕೌರವನ ನಾಯಕನಾಗಿ ಮಾಡಿದ್ದಾನೆ. ಆಪ್ಷನ್ ಬಿ, ಜೈನ ಧರ್ಮದ ಅಹಿಂಸಾ ತತ್ವವನ್ನು ಪ್ರತಿಪಾದಿಸಲು ಕರ್ಣನ ಪಾತ್ರವನ್ನ ಕೇವಲ ನೆಪವಾಗಿ ಬಳಸಿದ್ದಾನೆ. ಯುದ್ಧದ ಅನಿವಾರ್ಯತೆಯನ್ನ ಸಮರ್ಥಿಸುತ್ತಾ ಭೀಷ್ಮ ವ್ಯಕ್ತಿತ್ವವನ್ನ ಕೀಳಾಗಿ ಚಿತ್ರಿಸುವುದು. ಇದಕ್ಕೆ ನಿಮ್ಗೆ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ ಎ ಅಂತ ನೀವು ಸರಿಯಾಗಿ ಹಾಕ್ಬಿಡಿದ್ರಿ. ಇದಕ್ಕೆ ಆಪ್ಷನ್ ಎ ಸರಿಯಾಗುತ್ತೆ. ಎಕ್ಸ್ಪ್ಲೈನ್ ಮಾಡೋಣ ಯಾವ ರೀತಿ ಇದಕ್ಕೆ ಉತ್ತರ ಇದೆ ಅನ್ನೋದನ್ನ. ತನ್ನ ಆಶ್ರಯದಾತ ಹರಿಕೇಸರನ್ನು ಕೇವಲ ಅರ್ಜುನನಾಗಿ ಮಾತ್ರ ಸಮೀಕರಿಸದೆ ಕರ್ಣನ ಔದಾರ್ಯವನ್ನ ಸ್ವತಂತ್ರ ಮಾನವೀಯ ಮೌಲ್ಯವಾಗಿ ಎತ್ತಿಡಿತಕ್ಕಂತಹ ಕೆಲಸವನ್ನ ಕರ್ಣ ತನ್ನ ಈ ಒಂದು ಕೃತಿಯಲ್ಲಿ ಮಾಡಿದ್ದಾನೆ. ಯಾಕೆಂದ್ರೆ ಕರ್ಣ ರಾಜಾಶ್ರಯದಲ್ಲಿದ್ದ. ಯಾರ ರಾಜಾಶ್ರಯದಲ್ಲಿ ಅನ್ನೋ ನೋಡೋಣ. ಆದಿಕವಿ ಪಂಪವನ್ನು ತನ್ನ ಆಶ್ರಯದಾತ ವೇಮುಲವಾಡದ ಚಾಲುಕ್ಯ ಹರಿಕೇಸರಿಯನ್ನ ಅರ್ಜುನನ ಮಾತ್ರಕ್ಕೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಪಂಪ ಭಾರತವನ್ನು ರಚಿಸಿದ್ದಾನೆ. ಆದ್ಯಾಗ್ಯೂ ಮಹಾಭಾರತದ ದುರಂತ ನಾಯಕ ಕರ್ಣನ ವ್ಯಕ್ತಿತ್ವವನ್ನು ಚಿತ್ರಿಸುವಾಗ ಪಂಪನೊಳಗಿನ ಸ್ವತಂತ್ರ ಕವಿ ಮನಸ್ಸು ಏನ್ ಮಾಡುತ್ತದೆ? ರಾಜಾಶ್ರಯದ ಮಿತಿಯನ್ನು ಮೀರಿ ನೆನೆಯದಿರಣ್ಣ ಭಾರತದ ಪೆರರಂ ನೆನೆಯೊಡೆ ಕರ್ಣನಂ ನೆನೆಯೇ ಕರ್ಣನೊಳನಂ ದೊರೆ ಪೆರರಿಲ್ಲ. ಅಂದ್ರೆ ಕರ್ಣನಷ್ಟು ದೊಡ್ಡ ಅಂತಹ ದೊರೆ, ಉತ್ತಮವಾದಂತಹ ದೊರೆ ಇನ್ನೊಬ್ಬರಿಲ್ಲ ಎಂಬ ಮಾತನ್ನ ಹೇಳ್ತಾನೆ. ಇಲ್ಲಿ ಕಾವ್ಯದ ನಾಯಕ ಅರ್ಜುನನಾದರೂ ಕೂಡ ಕರ್ಣನನ್ನ ಚಿತ್ರಿಸುವಾಗ ತನ್ನ ಏನು ರಾಜ್ಯದ ನಿಷ್ಠೆ ಇದೆ ಅಂದ್ರೆ ಅರ್ಜುನನನ್ನು ಕಡಿಮೆ ಮಾಡಿ
ಕರ್ಣನನ್ನ ಹೆಚ್ಚಿಗೆ ಹೇಳುವಂತ ಪ್ರಯತ್ನ ಮಾಡ್ತಾನೆ. ಅರ್ಜುನ ಅಂದ್ರೆ ಯಾರು? ತನ್ನ ರಾಜ. ತನ್ನ ರಾಜನನ್ನು ಮೀರಿ ಅದರ ಪ್ರತಿನಾಯಕನನ್ನ ಹೊಗಳುವಂತಹ ಕರ್ತವ್ಯನ ಮಾಡಿದ. ಅದಕ್ಕೆ ಇಲ್ಲಿ ಅದನ್ನ ಸ್ವತಂತ್ರ ಕಾವ್ಯ ಧರ್ಮ ಇಲ್ಲಿ ಆಚೆ ಬಂದಿದೆ. ಯಾರ್ದು? ಪಂಪಂದು ಎಂಬ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಈ ತರದ ಪ್ರಶ್ನೆಗಳ ನಿಮ್ಗೆ ಅನ್ವಯದ ರೂಪದಲ್ಲಿ HSTR ಸಂಬಂಧಪಟ್ಟಂತಹ ಪ್ರಶ್ನೆಗಳ ಇದರಲ್ಲಿ ಕೇಳ್ತಾರೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ರನ್ ಒಂದಿದೆ. ಈಗ ಪಂಪನ್ನ ಕೇಳಾದ್ಮೇಲೆ ನೆಕ್ಸ್ಟ್ ರನ್ನನ ಬಗ್ಗೆ ಪ್ರಶ್ನೆ ಕೇಳಿದೀನಿ. ರನ್ನನ ಸಾಹಸ ಭೀಮ ವಿಜಯ ಗದ್ಯ ಕೃತಿಗೆ ಸಂಬಂಧಿಸಿದ ಕೆಳಗಿನಲ್ಲಿ ಯಾವುದು ಸರಿಯಲ್ಲ? ಯಾವುದು ಸರಿಯಲ್ಲ? ಹೇಳಿಕೆನ ಗುರುತಿಸಿ. ಸರಿಯಲ್ಲವಾದಂತಹ ಅಸತ್ಯವಾದಂಥದ್ದು ಯಾವುದು ಅಂತ. ಈ ಕೃತಿಯು ವ್ಯಾಸ ಭಾರತದ ಗದಾ ಪರ್ವದ ಕಥೆಯನ್ನು ಆಧರಿಸಿದರೂ ನಾಟಕೀಯ ಸಿಂಹಾವಲೋಕನ ಕ್ರಮವನ್ನು ಅಳವಡಿಸಿಕೊಂಡಿದೆ. ಇಲ್ಲಿ ಒಂದು ತಪ್ಪಾಗಿರುತ್ತೆ, ನೋಡ್ಕೊಳ್ಳಿ. ದುರ್ಯೋಧನ ಪಾತ್ರವನ್ನು ಕೇವಲ ಖಳನಾಯಕನಾಗಿ ಮಾತ್ರ ಚಿತ್ರಿಸದೆ ಆತನ ಅಭಿಮಾನದತೆ ಮತ್ತು ದುರಂತ ನಾಯಕತ್ವವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾನೆ. ರನ್ನ ಏನ್ ಮಾಡಿದಾನೆ ಅಂದ್ರೆ, ಒಬ್ಬ ದುರಂತ ಪಾತ್ರವನ್ನು ಕೇವಲ ಖಳನಾಯಕನಾಗಿ ಮಾತ್ರ ಚಿತ್ರಿಸದೆ ದುರ್ಯೋಧನನ ಅಭಿಮಾನದನತೆ ಮತ್ತು ದುರಂತ ನಾಯಕತ್ವವನ್ನ ತನ್ನ ಕೃತಿಯಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾನೆ. ಎರಡನೇದು, ರನ್ನನು ತನ್ನ ಆಶ್ರಯದಾತ ಸತ್ಯಾಶ್ರಯ ಇರುವ ಬೇಡಂಗನನ್ನ ಕೃತಿಯ ನಾಯಕನಾದ ಭೀಮನಿಗೆ ಅಭೇದವಾಗಿ ಸಮೀಕರಿಸಿದ್ದಾನೆ. ನೆಕ್ಸ್ಟ್, ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದವನು ರಾಷ್ಟ್ರಕೂಟ ಚಕ್ರವರ್ತಿ ಇಮ್ಮಡಿ ಕೃಷ್ಣ. ನೋಡಿ, 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ನಿಮ್ಗೆ ತಪ್ಪಾಗಿ ಕಾಣಿಸುತ್ತೆ? ಟಿಕ್ ಮಾಡಿ. ಓಕೆ, ಎಕ್ಸ್ಪ್ಲೈನ್ ನೋಡೋಣ. ಸಾಹಸ ಭೀಮ ವಿಜಯ ಗದಾಯುಧ ಕೃತಿಗೆ ಸಂಬಂಧಿಸಿದ ಅಸತ್ಯವಾದ ಹೇಳಿಕೆ ಯಾವುದು ಅಂದ್ರೆ, ಇವನಿಗೆ ಇಮ್ಮಡಿ ಕೃಷ್ಣ ಬಿರುದನ್ನು ನೀಡಿದನು ಕವಿ ಚಕ್ರವರ್ತಿ ಅನ್ನೋದು ತಪ್ಪಾಗಿದೆ. ಈಗ ನೋಡೋಣ ಯಾರು ನೀಡಿದ್ರು ಅಂತ. ಇನ್ನು 3 ಹೇಳಿಕೆಗಳು ಸರಿಯಾಗಿದೆ, ಅದು ಇಂಪಾರ್ಟೆಂಟ್. 3 ಹೇಳಿಕೆಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಅದು ಮುಂದಿನ ಪ್ರಶ್ನೆಗಳಲ್ಲಿ ಕೇಳುವಂತಹ ಸಂದರ್ಭಗಳು ಉಂಟು. ಎಕ್ಸಾಮ್ ಅಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದವನು ಕಲ್ಯಾಣ ಚಾಲ ಚಕ್ರವರ್ತಿ ತೈಲಪಟ್ಟು ಮತ್ತು ಆತನ ಮಗ ಸತ್ಯಾಶ್ರಯ ಇರುವ ಬೇಡಂಗ. ಇವನು ಯಾರ ಆಸ್ಥಾನದಲ್ಲಿದ್ದ? ಇರುವ ಬೇಡಂಗನ ಆಸ್ಥಾನದಲ್ಲಿ ಇದ್ದ. ರಾಷ್ಟ್ರಕೂಟ ಇಮ್ಮಡಿ ಕೃಷ್ಣನಲ್ಲ, ಹಾಗಾಗಿ ಇಮ್ಮಡಿ ಕೃಷ್ಣ ಇದಕ್ಕೆ ರಾಂಗ್. ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಬಿರುದು ನೀಡಿದ್ದು ಪೊನ್ನನಿಗೆ. ಅಥವಾ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ, ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣ ಯಾರಿಗೆ ಬಿರುದು ನೀಡಿದ? ಪೊನ್ನನಿಗೆ ನೀಡಿದ. ಏನಂತ? ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ನೀಡಿದ. ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೂಡ ಆತ ಕಾವ್ಯನ ರಚಿಸಿದ. ಹಾಗಾಗಿ ಆತನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ್ದ. ಗದಾ ಯುದ್ಧವು ವ್ಯಾಸ ಭಾರತದ ಗದಾ ಪರ್ವದ ಕಥೆಯನ್ನ ಸಿಂಹಾವಲೋಕನ ಕ್ರಮದಲ್ಲಿ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಅಂದ್ರೆ, ಇಂದಿನ ನೀವು ದರ್ಶನ್ ಚಿತ್ರ ಇದೆಯಲ್ಲ, ಗದಾ ಯುದ್ಧವನ್ನು ನೋಡಿರ್ತೀರಿ, ಅದೇ ತರ ಇದು ಗದಾ ಪರ್ವದ ಕಥೆಯನ್ನ ಹೊಂದಿರತಕ್ಕಂಥದ್ದು. ಅದು ರನ್ನನ ಕಥೆಯನ್ನು ಆಧರಿಸಿ ಬರೆದಿರ್ತಕ್ಕಂತಹ ಚಿತ್ರ. ಅದೇ ರೀತಿ ಕೂಡ ಇಲ್ಲೂ ಕೂಡ ಅದ್ಭುತವಾದಂತಹ ನಾಟಕೀಯ ಚಂಪು ಕಾವ್ಯವಾಗಿದ್ದು, ದುರ್ಯೋಧನ ತನ್ನ ಕೇವಲ ಖಳನಾಯಕನನ್ನಾಗಿ ಮಾಡದೆ ಅಭಿಮಾನಧನನಾಗಿ ಅದ್ಭುತವಾಗಿ ಚಿತ್ರಿಸಲಾಗಿದೆ. ತನ್ನ ಅಭಿಮಾನಕ್ಕೋಸ್ಕರ, ಸ್ವಾಭಿಮಾನಕ್ಕೋಸ್ಕರ ಆತ ಏನನ್ನು ಕಳೆದುಕೊಳ್ಳದೆ ಅಷ್ಟೆಲ್ಲಾ ಕಳೆದುಕೊಂಡ ತನ್ನ ಸ್ವಾಭಿಮಾನವನ್ನ ಮಾತ್ರ ಕಳೆದುಕೊಳ್ಳಲಿಲ್ಲ. ಸ್ವಾಭಿಮಾನದ ಪ್ರತೀಕವಾಗಿ ಈ ಒಂದು ದುರ್ಯೋಧನ ಚಿತ್ರಿಸುವಂತಹ ಕೆಲಸವನ್ನ ರನ್ನ ಮಾಡಿದ್ದಾನೆ. ಹಾಗಾಗಿ ಈ ಒಂದು ಏನು ಸಾಹಸ ಭೀಮ ವಿಜಯ ಕೃತಿ, ಗದಾಯುಧ ಕೃತಿ ಇದೆ, ಇದು ಸಿಂಹಾವಲೋಕನ ಕ್ರಮ ಅಂತ ಕರಿತೀವಿ. ಅಂದ್ರೆ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಅನ್ನ ಹೊಂದಿರತಕ್ಕಂತಹ ಕೃತಿ. ಈಗ ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 5ನೆಯ ಪ್ರಶ್ನೆ, ಪನ್ನ ಕವಿಯು ಶಾಂತಿ ಪುರಾಣದ ಕೃತಿಯ ರಚನಾ ವಿಧಾನ ಮತ್ತು ಆತನ ಬಿರುದಿಗೆ ಸಂಬಂಧಿಸಿದ ಸರಿಯಾದ ಜೋಡಣೆ ಯಾವುದು? ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಗಳನ್ನ ಮಾಡಿದ್ರಿ, ಎಲ್ಲಾನು ಒಟ್ಟಿಗೆ ಕೇಳೋದು ಬೇಡ ಅಂತ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡೋಣ. ಈಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ. ಶಾಂತಿ ಪುರಾಣ ಕೃತಿಯ ರಚನಾ ವಿಧಾನ ಮತ್ತು ಆತನ ಬಿರುದಿಗೆ ಸಂಬಂಧಿಸಿದ ಸರಿಯಾದ ಜೋಡಣೆ ಯಾವುದು? 16ನೇ ತೀರ್ಥಂಕರ ಶಾಂತಿನಾಥನ ಚರಿತೆಯನ್ನು ಹೊಂದೈತೆ. ಉಭಯ ಕವಿ ಚಕ್ರವರ್ತಿ ಬಿರುದು ನೀಡಿದವನು ಮುಮ್ಮಡಿ ಕೃಷ್ಣ. 24ನೇ ತೀರ್ಥಂಕರ ಮಹಾವೀರನ ಚರಿತೆಯನ್ನು ಹೊಂದೈತೆ. ಕವಿ ಕಂಠಾಭರಣ ಬಿರುದು ನೀಡಿದ್ದು ತೈಲಪ. ನೇಮಿನಾಥ ಚರಿತೆ ಕವಿರಾಜ ಕುಂಜರ ಬಿರುದು ನೀಡಿದವನು ಮಾರಸಿಂಹ. ಋಷಭನಾಥನ ಚರಿತೆ ಸರಸ್ವತಿ ಕಂಠಾಭರಣ ಬಿರುದು ನೀಡಿದವನು ಹರಿಕೇಸರಿ. ಶಾಂತಿನಾಥನ ಚರಿತೆ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಸಿಗುತ್ತೆ ನೋಡ್ಕೊಳ್ಳಿ. ಶಾಂತಿ ಪುರಾಣ ಅಂತ ನಿಮ್ಮ ಕೃತಿಯಲ್ಲೇ ಆನ್ಸರ್ ಇರೋದ್ರಿಂದ ಸರಿಯಾದ ಉತ್ತರವನ್ನ
ಆಯ್ಕೆ ಮಾಡಿ. ಕೆಲವೊಂದು ಟೈಮ್ ಕೂಡ ಪ್ರಶ್ನೆಯಲ್ಲೇ ಉತ್ತರ ಇರುವಂತಹ ಸಾಧ್ಯತೆ ಇರುತ್ತೆ, ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಈಗ ನಿಮ್ಗೆ ನಾನೇ ಕ್ಲೂ ಕೊಟ್ಟಂತೆ 16ನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನ ಈ ಪೊನ್ನ ತನ್ನ ಶಾಂತಿನಾಥನ ಪುರಾಣ ಕೃತಿಯಲ್ಲಿ ಬರೆದಿದ್ದಾನೆ. ಇಲ್ಲಿ ಉಭಯ ಕವಿ ಚಕ್ರವರ್ತಿಯನ್ನು ಬಿರುದು ನೀಡಿದಂತವನು ಮುಮ್ಮಡಿ ಕೃಷ್ಣ. ರತ್ನಾವತಿಯಲ್ಲಿ ಒಬ್ಬನಾದ ಪೊನ್ನನು 16ನೇ ಶತಮಾನದಲ್ಲಿರ್ತಕ್ಕಂತಹ 16ನೇ ತೀರ್ಥಂಕರನಾದಂತಹ ಶಾಂತಿನಾಥನ ಚರಿತ್ರೆಯನ್ನ ವಸ್ತುವಾಗಿಟ್ಟುಕೊಂಡು ಶಾಂತಿ ಪುರಾಣವನ್ನು ರಚಿಸ್ತಾನೆ. ಆತನು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಅಪ್ರತಿಮ ಪಾಂಡಿತ್ಯ ಹೊಂದಿದ್ದರಿಂದ ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಕೃಷ್ಣ ಈತನಿಗೆ ಏನ್ ಮಾಡ್ತಾನೆ, ಉಭಯ ಕವಿ ಚಕ್ರವರ್ತಿ ಎಂಬ ಗೌರವವನ್ನು ನೀಡಿದನು. ನಿಮಗೆ ಪ್ರಶ್ನೆ ಕೇಳುವಾಗ ಮುಮ್ಮಡಿ ಕೃಷ್ಣ ಅನ್ನೋದು ಸ್ವಲ್ಪ ನೆನಪಿರ್ಲಿ, ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ನಾಗವರ್ಮನ ಕುರಿತಂತೆ ಪ್ರಶ್ನೆ ಇದೆ, ನೋಡೋಣ. 4ನೇ ಪ್ರಶ್ನೆ, 1ನೇ ನಾಗವರ್ಮನ ಛಂದೋವಧಿ ಗ್ರಂಥದ ಸಾಹಿತ್ಯಿಕ ಮಹತ್ವಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ಅಂಶ ಯಾವುದು? ಇದು ಕೇವಲ ಸಂಸ್ಕೃತ ವೃತ್ತಗಳನ್ನ ಮಾತ್ರ ವಿವರಣೆ ನೀಡುವಂತಹ ಗ್ರಂಥ, ಪ್ರಥಮ ಶಾಸ್ತ್ರ ಗ್ರಂಥ. ಇದು ಸಂಸ್ಕೃತ ವರ್ಣವೃತ್ತಗಳ ಜೊತೆಗೆ ಕನ್ನಡದ ವಿಶಿಷ್ಟ ದೇಸಿ ಛಂದೋ ರೂಪಗಳಾದ ತ್ರಿಪದಿ, ಹಕ್ಕರ, ಚೌಪದಿ, ಮದನವತಿ ಎಳೆಗಳನ್ನ ಶಾಸ್ತ್ರೀಯವಾಗಿ ದಾಖಲಿಸಿದ ಪ್ರಥಮ ಲಕ್ಷಣ ಗ್ರಂಥ. ಇದು ಭಾಮಹನ ಕಾವ್ಯ ಅಲಂಕಾರದ ನೇರ ಅನುವಾದವಾಗಿದೆ. ಇದರಲ್ಲಿ ಕೇವಲ ಷಟ್ಪದಿ ಮತ್ತು ರಗಳೆಗಳ ಲಕ್ಷಣಗಳನ್ನು ಮಾತ್ರ ನಿರೂಪಿಸಲಾಗಿದೆ. ನೀವು ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಹರಿಹರನ ಯುಗಕ್ಕೆ ಹೋಗಕ್ಕಿಂತ ಮುಂಚೆ ಲಾಸ್ಟ್ ಪ್ರಶ್ನೆ, ಹೇಳಿ ನೋಡೋಣ ಸರಿಯಾದ ಉತ್ತರವನ್ನ. 1ನೇ ನಾಗವರ್ಮನ ಸಂಬಂಧಪಟ್ಟಂತೆ ಸಂಸ್ಕೃತ ವರ್ಣವೃತ್ತಗಳ ಜೊತೆಗೆ ಕನ್ನಡದ ವಿಶಿಷ್ಟ ದೇಸಿ ಛಂದೋರೂಪಗಳಾದ ತ್ರಿಪದಿ, ಹಕ್ಕರ, ಚೌಪದಿ, ಮದನವತಿ ಎಳೆಗಳನ್ನ ಶಾಸ್ತ್ರೀಯವಾಗಿ ದಾಖಲಿಸಿದ ಪ್ರಥಮ ಲಕ್ಷಣ ಗ್ರಂಥವಾಗಿದೆ. ನೀವು ಈಗ ಆಲ್ರೆಡಿ ಓದಿದ್ರೆ ಇದನ್ನ ಆನ್ಸರ್ ಮಾಡೋದಕ್ಕೆ ಬಹಳ ಈಸಿ ಆಗ್ತಿತ್ತು. ಓದಿಲ್ಲ ಅಂದ್ರೆ ಓದ್ಕೋತಾ ಇರಿ, ಜೊತೆಗೆ ಪ್ರಶ್ನೆಗಳನ್ನ ನೋಡ್ಕೋತಾ ಇರಿ. 1ನೇ ನಾಗವರ್ಮನ ಛಂದೋಬದಿ ಕ್ರಿಸ್ತಶಕ 990 ಕಾಲಘಟ್ಟ ನೋಡ್ಕೊಳ್ಳಿ. ನಿಮಗೆ ಕೆಲವೊಂದು ಪ್ರಶ್ನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೃತಿಗಳನ್ನ ಕೊಟ್ಬಿಟ್ಟು ಕಾಲಗಳನ್ನ ಕೇಳಿದಾಗ ಅದು ಆರ್ಡರ್ ವೈಸ್ ಜೋಡಿಸಿ ಅಂತ ಕೊಟ್ಟಿರ್ತಾರೆ, ಮೆತ್ತ ಫಾಲೋಯಿಂಗ್ ಮಾಡಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ದಯವಿಟ್ಟು ಪ್ರತಿ ಕೃತಿಗಳ ಕಾಲಘಟ್ಟಗಳನ್ನ ನೋಡ್ಕೊಳ್ಳಿ. ಛಂದಶಾಸ್ತ್ರದ ಗ್ರಂಥ ಈ ಕೃತಿಯು 5ನೇ ಅಧಿಕಾರದಲ್ಲಿ ಸಂಸ್ಕೃತದ ಖ್ಯಾತ ಕರ್ನಾಟಕದ ವೃತ್ತಗಳೊಂದಿಗೆ ಕನ್ನಡದ ಅಪ್ಪಟ ದೇಸಿ ಮಾತ್ರಗಣ ಅಂಶಗಣ ಛಂದೋರೂಪಗಳಾದ ತ್ರಿಪದಿ, ಪಿರಿಹಕ್ಕರ, ದೊರೆಹಕ್ಕರ, ಮದನವತಿ ಹೆಳೆ ಮುಂತಾದವುಗಳ ಲಕ್ಷ್ಯಗಳನ್ನ ಪ್ರಪ್ರಥಮವಾಗಿ ಬಾರಿಗೆ ದಾಖಲಿಸಿ ಕನ್ನಡ ಛಂದಸ್ಸಿಗೆ ಶಾಸ್ತ್ರೀಯ ತಳಹದಿ ಹಾಕಿ ಕೊಟ್ಟವನು ಯಾರು ಅಂದ್ರೆ ನಮ್ಮ 1ನೇ ನಾಗವರ್ಮನ ಛಂದೋಬದಿ ಕೃತಿ. ಹಾಗಾಗಿ 1ನೇ ನಾಗವರ್ಮನ ಛಂದೋಬದಿ ಕೃತಿ ಬಗ್ಗೆ ನಿಮಗೆ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಹರಿಹರ ಯುಗ. ಹರಿಹರ ಯುಗವನ್ನ ನೋಡೋಣ. ಹರಿಹರ ಯುಗ ವಚನ ಸಾಹಿತ್ಯದ ಚಂಪು ಕೃತಿಗಳಿರಲಿ. ಪ್ರಶ್ನೆ ನೋಡೋಣ. ಹರಿಹರ ಯುಗ ವಚನ ಸಾಹಿತ್ಯ ಮತ್ತು ಚಂಪು ಕವಿಗಳು. ವಚನ ಸಾಹಿತ್ಯದ ಷಟ್ಸ್ಥಲ ಸಿದ್ಧಾಂತದಲ್ಲಿ ವ್ಯಕ್ತಿಯ ಸಾಧನೆಯ ಲೌಕಿಕ ಸ್ಥಿತಿಯಿಂದ ಲಿಂಗೈಕ ಸ್ಥಿತಿಗೆ ಏರುವ ಕ್ರಮಾನುಗತ ಹಂತಗಳನ್ನ ಸರಿಯಾದ ಕಾಲಾನುಕ್ರಮ ಮಾಡಿ. ನನಗೆ ಈಗಾಗಲೇ ಹೇಳಿದ ಒಂದು ಕಾಲಾನುಕ್ರಮದ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅಂತ, ಹಾಗಾಗಿ ಇಲ್ಲಿ ಯಾವುದು ಕರೆಕ್ಟ್ ಆಗೋದು ಅಂತ ಹೇಳಿ ಸ್ವಲ್ಪ ಇದು ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ಓದಿರೋರ್ಗಂತ ಇದು ತುಂಬಾ ಈಸಿ ಆಗ್ಬೋದು, ಸರ್ ಓದ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಓದದೇ ಇರೋರಿಗೆ ತುಂಬಾ ಕಷ್ಟ ಆಗ್ಬೋದು. ಹಾಗಾಗಿ ಇದನ್ನ ಖಂಡಿತ ಈ ತರದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವ್ಯಾವ ತರ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಸಂಭಾವನೆಯ ರೀತಿಯಲ್ಲಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ಈ ತರ ಎಲ್ಲಾ ಪ್ರಶ್ನೆಗಳು ಬರ್ಬೋದು ಅಂದಾಗ ನಿಮ್ಗೆ ಅದ್ರ ಬಗ್ಗೆ ಓದ್ಕೊಳ್ಳುವಂತಹ ಐಡಿಯಾ ಬರುತ್ತೆ. ಯಾವುದು ಮೊದಲನೇದು? ಭಕ್ತಸ್ಥಳ, ಮಹೇಶಸ್ಥಳ, ಪ್ರಸಾದಿಸ್ಥಳ, ಪ್ರಾಣಲಿಂಗಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಮಹೇಶಸ್ಥಳ, ಭಕ್ತಸ್ಥಳ, ಪ್ರಾಣಲಿಂಗಸ್ಥಳ, ಪ್ರಸಾದಿಸ್ಥಳ, ಐಕ್ಯಸ್ಥಳ, ಶರಣಸ್ಥಳ. ಭಕ್ತಸ್ಥಳ, ಪ್ರಸಾದಿಸ್ಥಳ, ಮಹೇಶಸ್ಥಳ, ಶರಣಸ್ಥಳ, ಪ್ರಾಣಲಿಂಗಿಸ್ಥಳ, ಐಕ್ಯಸ್ಥಳ. ಪ್ರಸಾದಿಸ್ಥಳ, ಭಕ್ತಸ್ಥಳ, ಪ್ರಾಣಲಿಂಗಿಸ್ಥಳ, ಮಹೇಶಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ.
ವಚನ ಸಾಹಿತ್ಯ ಷಟ್ಸ್ಥಲ ಸಿದ್ಧಾಂತದಲ್ಲಿ ಸಾಧನೆಯ ಕ್ರಮಾನುಗತ ಅಂತರಗಳನ್ನ ನೋಡೋದಾದ್ರೆ, ಮೊದಲನೇದು ಭಕ್ತ ಸ್ಥಳ, ಎರಡನೇದು ಮಹೇಶ ಸ್ಥಳ, ಮೂರನೇದು ಪ್ರಸಾದಿ ಸ್ಥಳ, ನಾಲ್ಕನೇದು ಪ್ರಾಣಲಿಂಗಿ ಸ್ಥಳ, ಐದನೇದು ಶರಣ್ಯ ಸ್ಥಳ, ಆರನೇದು ಐಕ್ಯ ಸ್ಥಳ. ಅದ್ರ ಕುರಿತಂತೆ ಇಲ್ಲಿ ವಿವರಣೆಗಳನ್ನ ನೆಕ್ಸ್ಟ್ ಯಾವ್ದಾರ ಪ್ರಾಣಲಿಂಗಿ ಸ್ಥಳ ಕೊಟ್ಬಿಟ್ಟು ಹಿಂಗ್ ಅಂದ್ರೆ ಏನು ಅಂತ ಕೊಡ್ಬೋದು, ಅಥವಾ ಶರಣ ಸ್ಥಳ ಕೊಟ್ಬಿಟ್ಟು ಹಿಂಗ್ ಅಂದ್ರೆ ಏನು ಅಂತ ಕೊಡ್ಬೋದು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಯನ್ನ ವಿವರಣೆಯನ್ನ ನೀಡಿದೆ. ಮೊದಲನೇದು ಭಕ್ತ ಸ್ಥಳ ಅಂದ್ರೆ ಶ್ರದ್ಧಾ ಭಕ್ತಿ ಮತ್ತು ಸದಾಚಾರದಲ್ಲಿ ಆರಂಭಿಕ ಹಂತ. ಮಹೇಶ ಸ್ಥಳ ಅಂದ್ರೆ ನಿಷ್ಠೆ, ದೃಢರಥ ಹಾಗೂ ನಿಶ್ಚಲ ಮನಸ್ಸು. ಪ್ರಸಾದಿ ಸ್ಥಳ ಅಂದ್ರೆ ಸಮರ್ಪಣ ಭಾವ ಮತ್ತು ಶುದ್ಧ ಪ್ರಸಾದ ಸ್ವೀಕಾರ. ಪ್ರಾಣಲಿಂಗಿ ಸ್ಥಳ ಅಂದ್ರೆ ಅಂತರಂಗದಲ್ಲಿ ಲಿಂಗಾನುಭವ ಮತ್ತು ಪ್ರಾಣಲಿಂಗಗಳ ಬೆಸುಗೆ. ಶರಣ ಸ್ಥಳದಲ್ಲಿ ಆನಂದಮಯ ಸ್ಥಿತಿ ಮತ್ತು ಪತಿಪತ್ನಿ ಭಾವದ ಭಕ್ತಿ. ಐಕ್ಯ ಸ್ಥಳದಲ್ಲಿ ಲಿಂಗಾಂಗ ಸಾಮರಸ್ಯ, ದ್ವೈತ್ವ ಭಾವ ಸಂಪೂರ್ಣ ನಶಿಸಿ ಲಿಂಗೈಕ್ಯನಾಗುವಂಥದ್ದು. ಇಷ್ಟು ನಿಮಗೆ ವಚನ ಸಾಹಿತ್ಯದ ಷಟ್ಸ್ಥಲ ಸಿದ್ಧಾಂತದಲ್ಲಿ ಸಾಧನೆಯ ಕ್ರಮಾನುಗತಗಳನ್ನ ತಿಳಿಸಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 8ನೇದು. ಅಲ್ಲಮ ಪ್ರಭುವಿನ ಬೆಡಗಿನ ವಚನಗಳಲ್ಲಿ ಬಳಕೆಯಾಗುವ ಸಂಕೇತಗಳ ಗಹನತೆಯನ್ನು ಪರಿಶೀಲಿಸಿದಾಗ ಉರಿಯೊಳಗಣ ಕರ್ಪೂರ ಉರಿಯದೇ ಉಳಿದಿತು ಎಂಬ ಸಾಲು ಧ್ವನಿಸುವ ಸಾಹಿತ್ಯಿಕ ಅನುಭವವೇನು? ಭೌತಿಕ ಜಗತ್ತಿನ ವಿಷಾನಶೀಲತೆ ಮತ್ತು ಅಗ್ನಿಯ ಪಾವಿತ್ರತೆ. ಜಲನಾಗ್ನಿಯಲ್ಲಿ ಅಹಂಕಾರಕ್ಕಾಗಿ ಚೈತನ್ಯವು ನಷ್ಟವಾಗದೆ ಪರಮ ವಸ್ತುವಿನಲ್ಲಿ ತಾದಾತ್ಮ್ಯ ಹೊಂದುವ ಅವಸ್ಥೆ. ನೆಕ್ಸ್ಟ್ ಕಾಯಕ ಮತ್ತು ದಾಸೋಹಗಳ ನಡುವಿನ ಭಿನ್ನಾಭಿಪ್ರಾಯ. ಸಂಸಾರ ತಾಪದಲ್ಲಿ ಸಿಲುಕಿದ ಜೀವಿಯ ನಿರಂತರ ಸಂಕಟ. 4 ಆಪ್ಷನ್ಗಳಿದೆ. 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದದ್ದು? ನಾವು ವಿವರಣೆಯಲ್ಲಿ ನೋಡೋಣ. ಜ್ಞಾನಾಗ್ನಿಯಲ್ಲಿ ಅಹಂಕಾರ ಕರಗಿ ಚೈತನ್ಯವು ನಷ್ಟವಾಗದೆ ಪರವಸ್ತುವಿನಲ್ಲಿ ತಾದಾತ್ಮ್ಯ ಹೊಂದುವ ಅವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಅಲ್ಲಮ ಪ್ರಭುವಿನ ವಚನಗಳನ್ನ ಬೆಡಗಿನ ವಚನಗಳು ಅಂತ ಕರಿತೀವಿ. ಯಾಕೆ ಅಂದ್ರೆ ಸದ್ಯ ಭಾಷೆ ಬೆಡಗಿನ ವಚನಗಳಲ್ಲಿ ಅಂತ ಸದ್ಯ ಭಾಷೆ ಅಂದ್ರೆ ಬಳಸ್ತಕ್ಕಂತಹ ಪದಗಳು ಭಾವ್ಯಾಕಂಡ್ರೂ ಕೂಡ ಅದ್ರ ಒಳಹರ್ಥ ಬೇರೆ ಬೇರೆ ರೀತಿಯಾಗಿ ಕಾಣಿಸುವಂತಹ ಒಂದು ವಚನಗಳನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನ ಬೆಡಗಿನ ವಚನಗಳು ಅಂತ ಕರಿತೀವಿ. ಬಾಹ್ಯಕಣ್ಣಿಗೆ ವಿರುದ್ಧವಾಗಿ ಕಾಣುವ ಆಧ್ಯಾತ್ಮಿಕ ಅನುಭವವನ್ನು ನಿರೂಪಿಸುತ್ತವೆ. ಬೆಂಕಿಯಲ್ಲಿ ಬಿದ್ದ ಕರ್ಪೂರ ಕರಗಿ ಹೋದರೂ ಅದರ ಮೂಲ ತತ್ವ ನಾಶವಾಗದೆ ಬಯಲಿನಲ್ಲಿ ಒಂದಾಗುವಂತೆ ಸಾಧಕನ ಅಹಂಕಾರವು ಜ್ಞಾನಜ್ಞೆಯಲ್ಲಿ ಭಸ್ಮವಾಗಿ ಶುದ್ಧ ಚೈತನ್ಯವು ನಷ್ಟವಾಗದೆ ಪರಬ್ರಹ್ಮದಲ್ಲಿ ತಾದಾತ್ಮ್ಯ ಹೊಂದುವ ಪರಮ ವೈರಾಗ್ಯ ಸ್ಥಿತಿಯನ್ನ ಇದು ಧ್ವನಿಸುತ್ತದೆ. ನಾವು ಕರ್ಪೂರವನ್ನ ಏನು ಉದ್ದೇಶಕ್ಕೋಸ್ಕರ ಮಾಡಿರ್ತೀವಿ ಆ ಉದ್ದೇಶ ಆಗ್ಬೇಕು. ಹಂಗಂದ ಅದು ಬೆಂಕಿಗೆ ಕರಗುತ್ತೆ ಅಂತ ಬಳಸುವಾಗಿಲ್ಲ. ಬೆಂಕಿಯಲ್ಲಿ ಕರಗು ಹೋದ್ರೂ ಕೂಡ ಅದ್ರ ಉದ್ದೇಶ ಏನಾಗಿತ್ತು, ಅದನ್ನ ಈಡೇರೇ ನಾಶ ಹೊಂದಿದೆ. ಅದೇ ರೀತಿ ಬಯಲಲ್ಲೂ ಕೂಡ ನಾವು ನಮ್ಮ ಉದ್ದೇಶ ಏನಿದೆ ಅದೇ ರೀತಿ ಆಗ್ಬೇಕು ಅನ್ನೋದು ಅವರ ಒಂದು ಉರಿಯೊಳಗಿನ ಕರ್ಪೂರ ಉರಿದಂತೆ ಉಳಿದಿತ್ತು. ಉರಿಯದೇ ಉಳಿದಿತ್ತು ಅಂದ್ರೆ ಉರಿಯೊಳಗಿನ ಕರ್ಪೂರ ಉರಿಯದೇ ಉಳಿದಿತ್ತು ಅಂದ್ರೆ ಯಾವ ತರ ಹುಡುಕತ್ತು ಅದು ಅನ್ನೋದನ್ನ ಬಹಳ ಕಾವ್ಯವನ್ನ ಅರ್ಥ ಮಾಡುವಂತಹ ರೀತಿನೇ ಈ ಒಂದು ಅಲ್ಲಮ ಪ್ರಭುವಿನ ವಚನಗಳು ಬಹಳ ಬೆಡಗಿನ ರೀತಿಯಲ್ಲಿ ಕೂತಿರ್ತವೆ. ಬೆಡಗು ಅಂದ್ರೆ ಗೊತ್ತಲ್ಲ, ಆ ರೀತಿ ಬೆಡಗಿನ ವಚನಗಳಾಗಿ ಹೊಂದಿರ್ತವೆ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ. ಹರಿಹರ ಕವಿಯು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಉಂಟು ಮಾಡಿದ ಕ್ರಾಂತಿಕಾರಿಕ ಪರಿವರ್ತನೆಯನ್ನು ಈ ಕೆಳಗಿನ ಯಾವ ಲಕ್ಷಣದ ಮೂಲಕ ಗುರುತಿಸಬಹುದು? ನರಸ್ತುತಿಯನ್ನು ಸಂಪೂರ್ಣವಾಗಿ ತೆರೆದು ಈಶ್ವರ ಮತ್ತು ಶಿವಶರಣರ ಚರಿತ್ರೆಗಳನ್ನ ರಗಳೆ ಎಂಬ ದೇಸಿ ಚಂದೋ ರೂಪದಲ್ಲಿ ರಕ್ತ ಮಾಂಸ ತುಂಬಿ ಕಾವ್ಯವಾಗಿಸಿದ್ದು. ಕೇವಲ ಸಂಸ್ಕೃತ ಮಹಾಕಾವ್ಯಗಳನ್ನು ಯಥಾವತ್ತಾಗಿ ಚಂಪು ರೂಪದಲ್ಲಿ ಅನುವಾದಿಸಿದ್ದು. ವರ್ಣವೃತ್ತಗಳಲ್ಲಿ ಮಾತ್ರವೇ ಭಕ್ತಿ ಪ್ರಧಾನ ಕಾವ್ಯಗಳನ್ನು ರಚಿಸಬೇಕೆಂಬ ನಿಯಮ ರೂಪಿಸಿದ್ದು. ಜೈನ ಪುರಾಣಗಳ ಶೈಲಿಯನ್ನು ಅನುಕರಿಸಿ ಕೇವಲ ರಾಜಾಶೈಲಿಯಲ್ಲಿ ಕಾವ್ಯ ರಚನೆ ಮಾಡಿದ್ದು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ವಾರ್ಧಕ ಷಟ್ಪದಿಯ ಬಳಕೆಯೊಂದಿಗೆ ವಿಶ್ವಾಮಿತ್ರ ಮತ್ತು ಹರಿಶ್ಚಂದ್ರ ಸಂಘರ್ಷದ ಕೇಂದ್ರ ಬಿಂದುವಾಗಿ ರಾಘವಾಂಕನು ಪ್ರತಿಪಾದಿಸಿದ ಮೌಲ್ಯ ಯಾವುದು? ಪ್ರಶ್ನೆ ಈಗ 9 ಅಲ್ವಾ? 9, 10 ಹೇಳ್ಬಿಟ್ನಾ? 9. ಓಕೆ, 9 ಮತ್ತು 10 ಪ್ರಶ್ನೆ ಎರಡೂ ಒಟ್ಟಿಗೆ ನೋಡೋಣ. ಕೇವಲ ಯುಗಾದಿಗಳ ಪಾವಿತ್ರ್ಯ ಲಕ್ಷಣೆ. ರಾಜ್ಯಪ್ರಭುತ್ವದ ಅಧೀನದಲ್ಲಿ ಧರ್ಮವು ಕಾರ್ಯನಿರ್ವಹಿಸುವ ರಾಜಕೀಯ ತತ್ವ. ಸತ್ಯವೆಂಬುದು ಆಚರಣೆಯಾಗಿದೆ. ಅಂತರಂಗದ ಅಚಲ ನಿಷ್ಠೆ ಮತ್ತು ಜೀವಪರ ಮಾನವೀಯ ಧರ್ಮವೆಂಬ ನಿರೂಪಣೆ. ವಿಧಿಯ ಅನಿವಾರ್ಯತೆ ಮುಂದೆ ಮನುಷ್ಯ ಪ್ರಯತ್ನವು ಸದಾ ನಿರಾರ್ಥಕವೆಂಬ ನಿರಾಶವಾದ.
ಈಗ 9 ಮತ್ತು 10ನೆಯ ಪ್ರಶ್ನೆಗಳಿಗೆ ವಿವರಣೆಯನ್ನು ನೋಡೋಣ. ಹರಿಹರ ಕವಿಯು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಉಂಟು ಮಾಡಿದ ಕ್ರಾಂತಿಕಾರಿಕ ಪರಿವರ್ತನೆ ಯಾವುದು ಅಂದ್ರೆ ಆಪ್ಷನ್ ಎ. ನರಸ್ತುತಿಯನ್ನು ಸಂಪೂರ್ಣವಾಗಿ ತೊರೆದು ಈಶ್ವರ ಮತ್ತು ಶಿವಶರಣರ ಚರಿತ್ರೆಗಳನ್ನ ರಗಳೆ ಎಂಬ ದೇಸಿಯ ಚಂದೋರೂಪದಲ್ಲಿ ರಕ್ತ ಮಾಂಸ ತುಂಬಿ ಕಾವ್ಯವಾಗಿಸಿದ್ದು. ಇದಕ್ಕೆ ಸರಿಯಾದ ಉತ್ತರ. ಹರಿಹರನು ಚಂಪು ಕಾವ್ಯಗಳೆಲ್ಲ ಜಡತೆ ಮತ್ತು ರಾಜಸ್ತುತಿಯನ್ನು ಮತ್ತೆರ ಕಥೆಯನ್ನುಳ್ಳೆ ಎಂದು ನಿಷ್ಠೂರವಾಗಿ ತಿರಸ್ಕರಿಸಿದನು. ಈ ವಾಕ್ಯವನ್ನ ನಿಮ್ಗೆ ಪ್ರಶ್ನೆ ಕೇಳಬಹುದು. ಮತ್ತೆರ ಕಥೆ ಒಲ್ಲೆ ಎಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಬೇಕಾದ್ರೆ ಕೇಳಬಹುದು. ಹಾಗಾಗಿ ನೆನಪಿರಲಿ. ಶಿವ ಹಾಗೂ 63 ಪುರಾತನರು ಮತ್ತು ಸಮಕಾಲೀನ ಶಿವಶರಣರ ಅಂದ್ರೆ ಬಸವಣ್ಣ, ಅಲ್ಲಮ, ಅಕ್ಕಮದಿ ಮುಂತಾದವರ ವಾಸ್ತವ ಬದುಕಿನ ಹೋರಾಟಗಳನ್ನು ಉತ್ಸಾಹ ಮತ್ತು ಮಂದಾಲಿನ ಲಲಿತ ರಗಳೆಗಳಲ್ಲಿ ಚಿತ್ರಿಸಿ ಕನ್ನಡದಲ್ಲಿ ರಗಳೆಯ ಕವಿ ಹಾಗೂ ದೇಶೀಯ ಕಾವ್ಯ ಪ್ರವರ್ತಕನೆನಿಸಿಕೊಂಡವರು ಯಾರು ಅಂದ್ರೆ ಹರಿಹರ. ನೆಕ್ಸ್ಟ್ ಪ್ರಶ್ನೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಮತ್ತು ಹರಿಶ್ಚಂದ್ರ ಸಂಘರ್ಷದ ಕೇಂದ್ರ ಬಿಂದುವಾಗಿ ರಾಘವಾಂಕನು ಪ್ರತಿಪಾದಿಸಿದ ಮೌಲ್ಯ ಯಾವುದು? ಸತ್ಯವೆಂಬುದು ಆಚರಣೆಯಾಗದೆ ಅಂತರಂಗದ ಅಚಲ ನಿಷ್ಠೆ ಮತ್ತು ಜೀವಪರ ಮಾನವೀಯ ಧರ್ಮವೆಂಬ ನಿರೂಪಣೆ. ರಾಘವಾಂಕನು ವಾರ್ಧಕ ಷಟ್ಪದಿಯಲ್ಲಿಸಿದ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯವು ಕೇವಲ ಬ್ರಾಹ್ಮಣೋಕ್ತ ಯಜ್ಞ ನಿಯಮವಲ್ಲ, ಅದು ವ್ಯಕ್ತಿಯ ಆತ್ಮಸಾಕ್ಷಿಯ ಅಚಲನಿಷ್ಠೆ, ವಿಶ್ವಾಮಿತ್ರನ ಕ್ರೂರ ಪರೀಕ್ಷೆಗಳು, ಹೆಂಡತಿ ಮಗನ ವಿಯೋಗ, ಸ್ಮಶಾನ ಕಾವಲು ಮತ್ತು ಒಲಗೇರಿಯ ಬದುಕನ್ನ ಹರಿಶ್ಚಂದ್ರನು ಸತ್ಯವನ್ನ ಬಿಡದಿರುವುದು. ಒಲಗೇರಿಯ ಬದುಕಿನಲ್ಲೂ ಕೂಡ ಹರಿಶ್ಚಂದ್ರನು ಸತ್ಯವನ್ನ ಬಿಡದಿರುವುದು ಮನುಷ್ಯ ವಿಜಯವನ್ನ ಸಾರುತ್ತದೆ. ಅಂತಹ ಕಷ್ಟದ ಕೊಟ್ಟರು ಕೂಡ ಹೊಲಸಿನ ಒಳಗಡೆನೂ ಕೂಡ ಹಾಕಿದ್ರು ಕೂಡ ಯಾವುದೇ ರೀತಿ ಏನೇ ಮಾಡಿದ್ರು ಕೂಡ ಹರಿಶ್ಚಂದ್ರನು ತನ್ನ ಸತ್ಯವನ್ನ ಬಿಡೋದೇ ಇಲ್ಲ. ಹಾಗಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಬಹಳ ಮನೋಜ್ಞವಾಗಿ ರಾಘವಾಂಕ ಚಿತ್ರಿಸಿದ್ದಾನೆ. ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಹರಿಶ್ಚಂದ್ರ ಕಾವ್ಯವನ್ನು ತಾವೆಲ್ಲ ಓದಿರ್ತೀರ ಮತ್ತೆ ಕೇಳಿರ್ತೀರ, ನಾಟಕಗಳಲ್ಲಿ ನೋಡಿರ್ತೀರ. ಈಗ ನೆಕ್ಸ್ಟ್ 11ನೇ ಪ್ರಶ್ನೆ ಜನ್ನನ ಕುರಿತಾಗಿದೆ. ನೋಡೋಣ. 11ನೇ ಪ್ರಶ್ನೆ ಜನ್ನನ ಯಶೋಧರ ಚರಿತೆ ಕುರಿತಂತೆ. ಜನ್ನನ ಯಶೋಧರ ಚರಿತೆ ಕಾವ್ಯದಲ್ಲಿ ಬರುವ ಹಿಟ್ಟಿನ ಹುಂಜದ ಬಲಿ ಪ್ರಸಂಗದ ಮೂಲಕ ಕವಿಯು ಶೋಧಿಸುವ ಅತ್ಯಂತ ಸೂಕ್ಷ್ಮ ತಾತ್ವಿಕ ಸತ್ಯ ಯಾವುದು? ಏನು ತಾತ್ವಿಕ ತತ್ವವನ್ನ ಹೇಳ್ತಾನೆ ಅಂದ್ರೆ, ಕೇವಲ ಪ್ರಾಣಿಗಳನ್ನ ಕೊಂದರೆ ಮಾತ್ರ ಪಾಪ, ಹಿಟ್ಟಿನ ಪ್ರಾಣಿ ಕೊಂದರೆ ಪಾಪವಿಲ್ಲ. ನೆಕ್ಸ್ಟ್, ಕೃತ್ಯಕ್ಕಿಂತ ಮನಸ್ಸಿನಲ್ಲಿ ಮೂಡುವ ಹಿಂಸಾತ್ಮಕ ಸಂಕಲ್ಪವೇ ಭಾವಹಿಂಸೆ. ಹೇಳ್ತಕ್ಕಂಥದ್ದು ಭಾವಹಿಂಸೆ ಬಗ್ಗೆ. ಜೀವಿಯ ಕರ್ಮಬಂಧನಕ್ಕೆ ಮತ್ತು ಅಧಪತನಕ್ಕೆ ಕಾರಣವೆಂಬ ಜೈನ ತಾತ್ವಿಕತೆ. ರಾಜಧರ್ಮದಲ್ಲಿ ಅಶ್ವಮೇಧ ಯಾಗದ ಅನಿವಾರ್ಯತೆ. ದಾಂಪತ್ಯ ದ್ರೋಹದಕ್ಕಿಂತ ರಾಜದ್ರೋಹ ಮಹಾಪಾಪ ಎಂಬ ನೀತಿ ಬೋಧೆ. ಆಪ್ಷನ್ ಬಿ ಅಂತ ಕಣ್ಮುಚ್ಕೊಂಡು ಆನ್ಸರ್ ಹಾಕ್ಬಿಡ್ತೀರಾ. ತುಂಬಾ ಸರಳವಾದಂತಹ ಪ್ರಶ್ನೆ 11ನೇದು, ಆದ್ರೂ ಕೂಡ ಒಳ್ಳೆಯ ಅರ್ಥವನ್ನು ನೀಡುವಂತಹ ಬಹಳ ಆಳವಾದಂತಹ ಪ್ರಶ್ನೆ. ನಿಮಗೆ ನೆಕ್ಸ್ಟ್ ಕೇಳತಕ್ಕಂಥ ಸಂದರ್ಭಗಳಲ್ಲಿ ಜನನ ಕೃತಿ ಕೇಳ್ಬೋದು. ಹಾಗಾಗಿ ಸ್ವಲ್ಪ ಟಫ್ ಆಗಿರಲಿ ಅನ್ನೋ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ಕೇಳಿರ್ತಕ್ಕಂಥದ್ದು. ಜನನ ಯಶೋಧರ ಚರಿತ್ರೆ ಕಾಲಘಟ್ಟ 1209. ಯಶೋಧರ ಮತ್ತು ಚಂದ್ರಮತಿಯ ಮಾರಿ ದೇವತೆಗೆ ನಿಜವಾದ, ನೋಡಿ ಯಾವ ದೇವತೆ ಅಂತ ಕೇಳ್ಬೋದು, ಅವರ ಕ್ಯಾರೆಕ್ಟರ್ ಕೇಳ್ಬೋದು, ಪಾತ್ರಗಳ ಕೇಳ್ಬೋದು. ಹಾಗಾಗಿ ನೆನ್ಪಿಟ್ಕೊಂಡಿರಿ. ಯಶೋಧರ ಚರಿತ್ರೆ ಇರ್ತಕ್ಕಂಥ ಎಲ್ಲಾ ಪಾತ್ರಗಳನ್ನ ನೆನಪಲ್ಲಿ ಇಟ್ಕೊಂಡಿರಿ. ಯಶೋಧರ ಮತ್ತು ಚಂದ್ರಮತಿಯ ಮಾರಿ ದೇವತೆಗೆ ನಿಜವಾದ ಕೋಳಿಯ ಬದಲಾಗಿ ಹಿಟ್ಟಿನಿಂದ ಮಾಡಿದ ಹುಂಜವನ್ನ ಕತ್ತರಿಸುತ್ತಾರೆ. ಹಿಟ್ಟಿನ ಕೋಳಿಯಾದರೂ ಮನಸ್ಸಿನಲ್ಲಿ ಕೊಲ್ಲುವ ಪ್ರವೃತ್ತಿ ಇದರಾದ ಭಾವಹಿಂಸೆಯ ಕರ್ಮಫಲವಾಗಿ ಅವರು ನಾನಾ ಜನ್ಮಗಳಲ್ಲಿ ನಾಯಿ, ಹಂದಿ, ಮೀನು, ಕುರಿಗಳಾಗಿ ಜನಿಸಿ ನರಳುತ್ತಾರೆ. ಬಾಹ್ಯ ಕ್ರಿಯೆಗಿಂತ ಮನಸ್ಸಿನಲ್ಲಿ ಸಂಕಲ್ಪವೇ ಕರ್ಮಬಂಧನಕ್ಕೆ ಮೂಲ ಎಂಬುದು ಇದರ ತಾತ್ವಿಕ ತಿರುಳು. ಅಕಸ್ಮಾತ್ ಯಾರೇ ರನ್ನನ ಗದಾಯುದ್ಧ, ಪಂಪನ ಆದಿಪ್ರಾಣ ಓದಿದ್ರು ಪರವಾಗಿಲ್ಲ. ಜನ್ನನ ಯಶೋಧರ ಚರಿತ್ರೆ ತುಂಬಾ ಚೆನ್ನಾಗಿದೆ, ಒಂದ್ಸರಿ ಓದಿ ದಯವಿಟ್ಟು. ನೆಕ್ಸ್ಟ್, ಅಂಡೆಯ ಕವಿ ಬಗ್ಗೆ ಪ್ರಶ್ನೆ ಇದೆ. 12ನೇ ಪ್ರಶ್ನೆ. 12 ಪ್ರಶ್ನೆಗಳನ್ನ ನೋಡೋಣ. 12ನೇ ಪ್ರಶ್ನೆಯನ್ನ, ಕವಿ ಅಂಡೆಯ ಕಬ್ಬಿಗರ ಕಾವ ಸೋಬಿನ ಬಳ್ಳಿ ಮದನ ವಿಜಯ ಕೃತಿಯ ಭಾಷಿಕ ಮತ್ತು ಸಾಹಿತ್ಯಿಕ ವೈಶಿಷ್ಟ್ಯವೇನು? ಸಂಪೂರ್ಣವಾಗಿ ಸಂಸ್ಕೃತದ ಭೂಯಿಷ್ಠವಾದ ಮಾರ್ಗಶೈಲಿಯ ಬಳಕೆ,
ಸಂಸ್ಕೃತ ಪದಗಳನ್ನು ತದ್ಭವ ರೂಪದಲ್ಲೂ ಬಳಸದೆ ಕೇವಲ ಅಚ್ಚ ಕನ್ನಡದ ದೇಶೀಯ ಮತ್ತು ತದ್ಭವ ಪದಗಳಲ್ಲಿ ಜಪ್ಪು ಕಾವ್ಯ ರಚಿಸಿದ ಅಪರೂಪದ ಭಾಷಾ ಪ್ರಯೋಗ. ಷಟ್ಪದಿ ಛಂದಸ್ಸಿನಲ್ಲಿ ರಚಿತವಾದ ಪ್ರಥಮ ಪ್ರೇಮ ಕಾವ್ಯ. ಕೇವಲ ಪ್ರಾಕೃತ ಪ್ರಾಚೀನ ಶಾಸನ ಭಾಷೆಯನ್ನು ಮಾತ್ರ ರಚಿಸಿದ ಪ್ರಯೋಗ. ಆಪ್ಷನ್ ಬಿ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸರಳವಾದಂತಹ ಪ್ರಶ್ನೆ. ಇದಕ್ಕೆ ಆನ್ಸರ್ ಅನ್ನ ನೋಡೋಣ. ಅಂಡಯ್ಯ ಕವಿ ಕಬ್ಬಿಗರ ಕಾವ್ಯ ಕೃತಿಯಲ್ಲಿ ಭಾಷಿಕ ಮತ್ತು ಸಾಹಿತ್ಯಿಕ ವೈಶಿಷ್ಟ್ಯವೇನಂತ ನೋಡೋದಾದ್ರೆ, ಅಂಡಯ್ಯನು ಇವರ ಕಾಲಘಟ್ಟ ನೋಡ್ಕೊಳ್ಳಿ 1235 ತನ್ನ ಕಬ್ಬಿಗರ ಕಾವ್ಯ ಸೋಬಿನ ಬಳ್ಳಿ ಮದನ ವಿಜಯ ಅಂತ ಕೂಡ ಇದಕ್ಕೆ ಹೆಸರನ್ನು ಹೊಂದಿರುತ್ತಾರೆ. ಸೋಬಿನ ಬಳ್ಳಿ ನೋಡಿ, ಸೋಬಿನ ಬಳ್ಳಿ ಮದನ ವಿಜಯ ನೆನ್ಪಿಟ್ಕೊಂಡಿರಿ. ಈ ಕೃತಿಯಲ್ಲಿ ಯಾವುದೇ ಸಂಸ್ಕೃತ ತತ್ಸಮ ಪದವನ್ನು ಬಳಸದೆ ಕೇವಲ ಅಚ್ಚ ಕನ್ನಡದ ದೇಶೀಯ ಪದಗಳನ್ನು ಬಳಸಿ ರಚಿಸತಕ್ಕಂತಹ ಒಂದು ಕೃತಿಯಾಗಿದೆ. ಕನ್ನಡದಲ್ಲಿ ಮಹಾಕಾವ್ಯ ರಚಿಸಬಹುದೆಂಬ ಭಾಷಾ ಸ್ವಾಭಿಮಾನವನ್ನ ಈತ ಸ್ವಾಭಿಮಾನವನ್ನು ಸಾಬೀತುಪಡಿಸ್ತಾನೆ. ಅಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ನೀವು ಸಂಸ್ಕೃತವನ್ನೇ ಬಳಸಬೇಕಾಗುತ್ತೆ, ಕನ್ನಡಿಗರಿಗೆ ಸಂಸ್ಕೃತವನ್ನು ಬಿಟ್ರೆ ಕನ್ನಡದಲ್ಲಿ ಬರೆಯಕ್ಕೆ ಸಾಧ್ಯವಿಲ್ಲ ಎಂಬ ಅನೇಕ ಸಂಸ್ಕೃತದ ಪ್ರಭಾವ ಏನಿತ್ತು, ಆ ಪ್ರಭಾವಕ್ಕೆ ವಿರುದ್ಧವಾಗಿ ನಿಂತಹ ಕವಿ ಯಾರು ಅಂದ್ರೆ ಅಂಡಯ್ಯ ತನ್ನ ಕಾವ್ಯದ ತುಂಬಾ ಕನ್ನಡದ ಪದಗಳನ್ನೇ ಬಳಸಿ ರಚಿಸಿರ್ತಕ್ಕಂತಹ ಕೃತಿ ಸೋಬನ ಬಳ್ಳಿ ಮದನ ವಿಜಯ ಅಂತ ಕನ್ನಡಿಗರ ಕಬ್ಬಿಗರ ಕಾವ ಅಂತ ಕರಿತೀವಿ. ಇವತ್ತು 12 ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಸುಮಾರು ಟೈಮ್ ಆಗ್ತು, ಒಂದು 20 ನಿಮಿಷಗಳ ಟೈಮ್ ಆಗಿದೆ. 20-30 ಅರ್ಧ ಗಂಟೆಗಳ ಚರ್ಚೆ ಮಾಡಿದ್ವಿ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಮಾಡೋಕ್ಕೆ ಸ್ವಲ್ಪ ನನಗೆ ಹಿಂಸೆ ಆಗೋದ್ರಿಂದ ನಾನು ಇಷ್ಟಕ್ಕೆ ಮೊಟಕುಗೊಳಿಸ್ತಾ ಇದ್ದೀನಿ. ಮುಂದಿನ ತರಗತಿಯನ್ನ 12ರ ನಂತರ ಪ್ರಶ್ನೆಗಳನ್ನು ಮುಂದಿನ ತರಗತಿಗಳಲ್ಲಿ ನೀಡ್ತೀನಿ. ಸಾಧ್ಯವಾದಷ್ಟು ಇನ್ನಷ್ಟು ಸ್ವಲ್ಪ ಫಾಸ್ಟ್ ಆಗಿ ಬೇಗ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಗೆ ಏನಾದ್ರೆ ಫಾಸ್ಟ್ ಅಥವಾ ಸ್ಲೋ ಆಗಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಸೆಟ್ಟಿಂಗ್ಸ್ ಅಲ್ಲಿ ಸ್ಕಿಪ್ ಮಾಡೋದು ಅಥವಾ ಇದು ಮಾಡದೇನೆ ಕೆಳಗಡೆ ಫಾಸ್ಟಿಂಗ್ ಇರುತ್ತೆ 1.5 ಅಥವಾ 0.5 1 2.5 ಹಿಂಗಿರುತ್ತೆ 2 ಹಿಂಗಿರುತ್ತೆ. ನೀವು ಅದರಲ್ಲಿ ಸ್ಪೀಡನ್ನ ಇಟ್ಕೋಬಹುದು. ಸ್ಪೀಡ್ ಇರುತ್ತೆ ನೋಡಿ ಕೆಳಗಡೆ ಸೆಟ್ಟಿಂಗ್ ಅಲ್ಲಿ, ಸ್ಪೀಡ್ ಇಟ್ಕೋಬಹುದು. ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಇಷ್ಟು ತಮ್ಮ ಚಾನಲನ್ನು ನೋಡೋದಕ್ಕೆ ತಮಗೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಧನ್ಯವಾದಗಳು.